ಡಿ.ಕೆ. ಶಿವಕುಮಾರ್ ಅವರ ಪ್ರತಿಕ್ರಿಯೆ ನೋಡಿದ್ರಿ. ಪರಮೇಶ್ವರ್ ಕೂಡ ಮಾತನಾಡಿದ್ದಾರೆ. ಗವರ್ನರ್ಗೆ ನಮ್ಮ ಸರ್ಕಾರದ ಮೇಲೆ ವಿಶ್ವಾಸದ ಕೊರತೆ ಇದೆ, ಅದಕ್ಕೆ ಗವರ್ನರ್ 11 ಬಿಲ್ಗಳನ್ನು ವಾಪಸ್ ಕಳಿಸಿದ್ದಾರೆ. ಸರ್ಕಾರ ಮತ್ತು ಗವರ್ನರ್ಗೆ ಹೊಂದಾಣಿಕೆ ಇಲ್ಲದೇ ಇದ್ರೆ ಈ ರೀತಿ ಆಗತ್ತೆ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಒಂದೆರಡು ಬಿಲ್ಲನ್ನ ಕ್ಲಾರಿಫಿಕೇಶನ್ ಕೇಳಿದ್ದನ್ನು ನಾನು ನೋಡಿದ್ದೀನಿ. ಅಂದ್ರೆ ಸಾಮಾನ್ಯ ಬಿಲ್ಲಿಗೂ ಕೂಡ ರಾಜ್ಯಪಾಲರು ಈ ರೀತಿ ವರ್ತಿಸಿರೋದು ಸರಿನಾ, ಸರ್ಕಾರದ ವಿರುದ್ಧ ಅವರು ಇದ್ದಾರೆ ಅನ್ನೋದು ಇದರಲ್ಲಿ ಗೊತ್ತಾಗತ್ತೆ ಅಂತ ಪರಮೇಶ್ವರ್ ಹೇಳ್ಕೊಂಡಿದ್ದಾರೆ. ನೋಡಿ, ಸ್ವಾಭಾವಿಕವಾಗಿ ರಾಜ್ಯಪಾಲರಿಗೆ ಮತ್ತು ಸರ್ಕಾರಕ್ಕೆ ಹೊಂದಾಣಿಕೆ ಇಲ್ಲದೇ ಇದ್ದರೆ ಇಂಥ ಬೆಳವಣಿಗೆಗಳು ನಡೆಯುತ್ತೆ. ಇಲ್ಲಿವರೆಗೂ ಯಾವುದೇ ಬಿಲ್ಗಳು ಒಂದೋ ಎರಡೋ ಯಾವುದಾದ್ರೂ ಕ್ಲಾರಿಫಿಕೇಷನ್ಸ್ ಕೇಳಿದ್ದು ಬಿಟ್ಟರೆ ಯಾವುದು ಕೂಡ ನಮಗೆ ಈ ರೀತಿ ಸಾರಾಸಕ್ತಾಗಿ ವಾಪಸ್ ಕಳಿಸಿದಂಥ ಉದಾಹರಣೆಗಳು ಕಡಿಮೆ. 11 ಬಿಲ್ಗಳನ್ನು ವಾಪಸ್ ಕಳಿಸಿದ್ದಾರೆ. ಅದರಲ್ಲಿ ಕೆಲವು ಬಿಲ್ಗಳು ಇರ್ಬೋದು, ಕ್ಲಾರಿಫಿಕೇಷನ್ಸ್ ಅವರಿಗೆ ಬೇಕಾಗಿರ್ಬೋದು. ಆದರೆ ಸಾಮಾನ್ಯವಾದಂಥ ಬಿಲ್ಗಳನ್ನು ಕೂಡ ಅವರು ವಾಪಸ್ ಕಳಿಸಿದ್ದಾರೆ. ಅಂದರೆ ಎಲ್ಲೋ ಒಂದು ಕಡೆ ರಾಜ್ಯಪಾಲರಿಗೆ ನಮ್ಮ ಸರ್ಕಾರದ ಮೇಲೆ ಅಷ್ಟೊಂದು ವಿಶ್ವಾಸದ ಕೊರತೆ ಆಗಿದೆ ಅನ್ನೋವಂಥ ಒಂದು ಸಂದೇಶ ಸಿಗ್ತಾ ಇದೆ. ಸರ್, ಅವರು ಪರ್ಟಿಕ್ಯುಲರ್ ಆಗಿ ಒಂದು ಲೈನ್ ಮೆನ್ಷನ್ ಮಾಡಿದ್ದಾರೆ ಸರ್, ವಿರೋಧ ಪಕ್ಷದವರು ಕೂಡ ಇದನ್ನ ವಿರೋಧಿಸಿದ್ದಾರೆ, ಹಾಗಾಗಿ ವಾಪಸ್ ಕಳಿಸ್ತಿದ್ದೀವಿ. ಇಲ್ಲ, ನಾನು ಅದೆಲ್ಲ ನೋಡಿಲ್ಲ. ನಮಗೆ ಅದೆಲ್ಲ ಸಿಗೋದಿಲ್ಲ. ನಿಮ್ಗೆ ಅದು ಹೆಂಗೆ ಸಿಗ್ತದೋ ಗೊತ್ತಿಲ್ಲ. ರಾಜ್ಯಪಾಲರ ನೋಟು ನಮಗೆಲ್ಲ ಸಿಗಲ್ಲ, ನಿಮಗೆ ಸಿಕ್ಕತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.